ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಅರ್ಥಶಾಸ್ತ್ರದ ಉಪನ್ಯಾಸಕ ರವಿ ಎಸ್ ಪೂಜಾರಿ. ಸ್ನೇಹಿತರೆ, ನೀವು ಮೊದಲಿನ ಒಂದು ದಿನದಿಂದ ನೋಡ್ತಾ ಇದ್ದೀರಿ ನನ್ನ ಯೂಟ್ಯೂಬ್ ಚಾನಲ್ಸ್ ಅನ್ನ. ಎಕನಾಮಿಕ್ಸ್ ರವಿ 1776 ಅನ್ನುವಂಥದ್ದು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಸುಮಾರು ವರ್ಕ್ಗಳೆಲ್ಲ ಆದ ನಂತರ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಒಂದು ಎಕ್ಸಾಮ್ಸ್ ಅನ್ನ ಫೇಸ್ ಮಾಡಿದ್ದಾರೆ. ಆಮೇಲೆ ಕಾನ್ಫಿಡೆಂಟ್ ಕೂಡ ಇದ್ದಾರೆ. ತುಂಬಾ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಇಂದ ತುಂಬಾ ಹೆಲ್ಪ್ ಆಗಿದೆ ಸರ್ ನಮ್ಗೆ. ಆಮೇಲೆ ಔಟ್ ಆಫ್ ಔಟ್ಗಳು ಕೂಡ ಆಗುತ್ತೆ ಅಂತ ನೀವು ಕೂಡ ಹೇಳಿದ್ರಿ. ಸುಮಾರು ಕಮೆಂಟ್ಸ್ ಎಲ್ಲ ನಾನು ನೋಡಿದೆ, ತುಂಬಾ ಖುಷಿ ಆಯ್ತು ನನಗೆ. ಒಂದೂವರೆ ವರ್ಷದ ಜರ್ನಿಯಲ್ಲಿ ತೆಗೆದುಕೊಂಡಾಗ ನನಗೆ ಅಂದ್ರೆ ತುಂಬಾ ಖುಷಿಯಾಗಿರುವಂತ ವಿಚಾರ ಏನಂತಂದ್ರೆ, ಮಕ್ಕಳೆಲ್ಲ ಕರ್ನಾಟಕದಾದ್ಯಂತ ಇರುವಂತ ಮಕ್ಕಳು ನನ್ನ ವಿಡಿಯೋನ ತಲುಪಿದೆ, ನೋಡಿದ್ದಾರೆ. ಆಮೇಲೆ ಅದರಿಂದ ತುಂಬಾ ಹೆಲ್ಪ್ ಆಗಿದೆ ಅಂತ ಕೂಡ ಹೇಳಿದ್ರಲ್ಲ, ಅದು ನನ್ಗೆ ತುಂಬಾ ಖುಷಿಯಾಗಿರುವಂತದ್ದು. ಅದರಿಂದಾನೇ ಸುಮಾರು ಜನ ಕಮೆಂಟ್ ಮಾಡಿದೆ, ಸರ್ ನಾನು ಆರಾಮಾಗಿ 74+ ಬರುತ್ತೆ, 75 ಬರುತ್ತೆ, ಔಟ್ ಆಫ್ ಔಟು ಆಗುತ್ತೆ ಅಂತ ಸುಮಾರು ಜನ ಎಲ್ಲ ಮಾಡಿದ್ರಿ. ಸ್ಟಾರ್ಟಿಂಗ್ ಒಳಗ ಸುಮಾರು ಜನ ಎಲ್ಲ ಎಕನಾಮಿಕ್ಸ್ ಅಂದ್ರೆ ಬಹಳ ಟಫ್ ಇದೆ, ಹಾಗಿದೆ ಅಂತ ಎಲ್ಲ ವಿದ್ಯಾರ್ಥಿಗಳಿದ್ರು. ನಾ ಅವ್ರಿಗೆ ಹೇಳಿದೆ. ನಾ ಸುಮಾರು ಜನಕ್ಕೆಲ್ಲ ನನ್ನ ಪರ್ಸನಲ್ ನಂಬರ್ ಎಲ್ಲ ಕೊಟ್ಟಿದ್ದೆ. ನನಗೆ ಫೋನ್ ನಲ್ಲಿ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನನ್ನ ಕಾಲೇಜ್ ಮಕ್ಕಳಿಗೆ ನಾನು ಹೇಳಲೇಬೇಕಾಗುತ್ತೆ, 24x7 ಇದ್ದಂಗೆ, ಹೌದಾ? ನನ್ನ ಮಕ್ಕಳು ಕೂಡ ಚೆನ್ನಾಗೇ ಮಾಡಿದ್ದಾರೆ. ಈ ಸಲ ತುಂಬಾ ನಿರೀಕ್ಷೆಗಳಿದೆ, ಔಟ್ ಆಫ್ ಔಟ್ ಆಗ್ಬೋದು ಅಂತ. ನೋಡೋಣ ಏನಾಗುತ್ತೆ ಅಂತ. ಬಟ್ ನನ್ನ ವಿದ್ಯಾರ್ಥಿಗಳು ತಗೊಂಡಾಗ 2022ಕ್ಕ ಒಂದು 5 ಔಟ್ ಆಫ್ ಔಟ್ ಆಗಿದ್ದಾವ. ಆ ನಂತರ ಹೋದ ವರ್ಷ ಒಂದೇ ಔಟ್ ಆಫ್ ಔಟ್ ಆಗಿದೆ. ಈ ವರ್ಷ ನನಗೂ ನಿರೀಕ್ಷೆ ಇದೆ. ಮೊದ್ಲಿಂದು ಬ್ರೇಕ್ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಒಂದು ನೋಡೋಣ, 5ಕ್ಕಿಂತಲೂ ಜಾಸ್ತಿ ಬರ್ಬೋದು ಅಂತ ನಿರೀಕ್ಷೆ ಇದೆ. ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ನೇಹಿತರೆ, ಈಗ ಮುಂದಿನ ತಯಾರಿ ಅಂತಂದ್ರೆ ಸ್ವಲ್ಪ ಭಯ ಬರುವಂತದ್ದು ಇದೆ. ಯಾಕಂದ್ರೆ ನಿಮ್ಗೆ ಭಯ ಪಡಿಸ್ತಾ ಇದ್ದೀನಿ ಅಂತಲ್ಲ. ಏನಂದ್ರೆ ಇವಾಗ ನಮಗೆ PU ಒಂದು ಇದರಿಂದ ನಮ್ಗ ಸಿಕ್ಕಿರುವಂತ ಒಂದು ಮಾಹಿತಿ ಏನಪ್ಪಾ ಅಂದ್ರೆ, ಇನ್ ಮುಂದೆ ಯಾವುದೇ ರೀತಿಯಾದಂತ ಡೈರೆಕ್ಟ್ ಅಪ್ಲೈಡ್ ಕ್ವಶನ್ಸ್ ಗಳನ್ನ ನಮ್ಗೆ ಫ್ರೇಮ್ ಆಗುವುದಿಲ್ಲ, ಅಪ್ಲೈಡ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಕಾನ್ಸೆಪ್ಟ್ ಮೇಲೆ ನಾವು ಪಾಠಗಳನ್ನು ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ಜಾಸ್ತಿ ನಾವು ಒತ್ತುಗಳನ್ನು ಕೊಡ್ಬೇಕಾಗತ್ತೆ. ಈ ವರ್ಷದ ಮಕ್ಕಳಿಗೆ ಅದು ಇತ್ತು. ಅಲ್ಲಿ ಟಫ್ ಆಗುತ್ತೆ ಅಂತಾನೆ ನಿರೀಕ್ಷೆಗಳಿತ್ತು. ಬಟ್ ಆದ್ರೂ ಇಲ್ಲಿ ತುಂಬಾ ವರ್ಕ್ ಗಳಾಗಿರೋದ್ರಿಂದಾಗಿ ಕಡಿಮೆ ಸಮಯದಲ್ಲಿ ತುಂಬಾ ಎಫೆಕ್ಟಿವ್ ವರ್ಕ್ ಆಗಿದೆ. ಹಾಗಾಗಿ ಚೆನ್ನಾಗಿ ಮಕ್ಕಳು ಇದು ಮಾಡಿದ್ದಾರೆ. ಯಾವುದೇ ರೀತಿಯಾದಂತ ಒಂದು ಅಪ್ಲೈಡ್ ಕ್ವಶನ್ಸ್ ಇರ್ಲಿಲ್ಲ. ಆಮೇಲೆ NCERT ಇಂದ ಬರುತ್ತೆ ಅಂತ ನಿರೀಕ್ಷೆಗಳಿತ್ತು ತುಂಬಾ. ಅದರಿಂದ ತುಂಬಾ ಕಡಿಮೆ ಕ್ವಶನ್ಸ್ ಗಳನ್ನ ಫ್ರೇಮ್ ಆಗಿರುವಂತದ್ದು ಅವೆಲ್ಲ ನೋಡಿದಾಗ ತುಂಬಾ ಖುಷಿಯಾಗಿದೆ. ಬಟ್ ಮುಂದಿನ ವರ್ಷ ಆಗುತ್ತೆ ಅನ್ನೋ ಖಂಡಿತವಾಗೂ ಇಲ್ಲ, ಹೌದಾ? ನಮ್ಗೆ ಮೇನ್ ಅಂದ್ರೆ NCERT ನೇ ಬೇಸ್ ಇದೆ, ಹೌದಾ? ನಾನು 2012ರಿಂದ ಹಿಡ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲಿವರೆಗೆ ಯಾವುದೇ ರೀತಿಯಾದಂತ ಒಂದು ನಮಗೆ PU ಬೋರ್ಡ್ ಇಂದ ನಮಗೆ ಡಿಪಾರ್ಟ್ಮೆಂಟ್ ಇಂದ ಏನಾಗಿತ್ತು ಅಂದ್ರೆ ಕ್ವಶನ್ ಬ್ಯಾಂಕ್ ಗಳಿತ್ತು, ಹೌದಾ? 2016 ಮತ್ತು 17 ಒಂದ್ಸಲ ಚೇಂಜಸ್ ಆಗಿರುವಂತದ್ದು. ಅದಾದ ನಂತರ ನೆಕ್ಸ್ಟ್ 19ಕ್ಕೆ ಒಂದ್ಸಲ ಚೇಂಜ್ ಆಗಿರುವಂತದ್ದು. ಅದಾದ ನಂತರ ಇತ್ತೀಚೆಗೆ ರಿವೈಸ್ಡ್ ಅಂತ ಆಗಿರುವಂತದ್ದು, ಸರಿನಾ? ಅವಾಗ ಅದ್ರದ್ದು ಏನೇನು ಅಪ್ಡೇಟ್ಸ್ ಗಳಿದೆಯಲ್ಲ, ಅದ್ರದ್ದು ತಗೊಂಡು ನಾವು ಅದನ್ನ ಹಿನ್ನೆಲೆ ಇಟ್ಕೊಂಡು ನಾವು ಮಕ್ಕಳಿಗೆ ಒಂದು ತಯಾರಿನ ಮಾಡಿಸಿದೀವಿ, ಟೀಚಿಂಗ್ ಎಲ್ಲ ಕೊಟ್ಟಿದೀವಿ. ಅದ್ರ ಪ್ರಕಾರ ನೋಡಿದಾಗ ಚೆನ್ನಾಗೇ ರಿಸಲ್ಟ್ ಆಗಿದೆ. ಬಟ್ ಈ ವರ್ಷ ಬರುವಂತ ಮುಂದಿನ ದಿನಗಳಲ್ಲಿ ಹಾಗಾಗುವುದಿಲ್ಲ. ನಮಗೆ ಮೇನ್ ಅಂದ್ರೆ ಬೇಸು NCERT. NCERT ಬಿಟ್ಟು ನಾವು ಹೋಗಂಗಿಲ್ಲ. ಹಾಗಾಗಿ ಮಕ್ಕಳೇ ನೀವು ನೆನ್ಪಿಟ್ಕೊಳ್ಳಿ. ಈಗೇನು ನೀವು ಸೆಕೆಂಡ್ ಇಯರ್ ಇದ್ದೀರಿ, ಪ್ರಥಮ ವರ್ಷ ಮುಗಿಸ್ಕೊಂಡಿದ್ದೀರಿ. ತುಂಬಾ ಜನ ನೀವು ಅಲ್ಲಿ ಇಲ್ಲಿ ಹೋಗಿದ್ದೀರಿ, ಹೌದಾ? ದಯವಿಟ್ಟು ಮತ್ತೆ ನಮ್ಮ ಕಡೆ ಬನ್ನಿ, ಹೌದಾ? ವಿಡಿಯೋಗಳನ್ನ ಆಲಿಸಿ. ನಾನು ಈಗ ಆಲ್ರೆಡಿ ನನ್ನ ಒಂದು ಕಂಟೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಇದು 2ನೇ ವಿಡಿಯೋ, ಹೌದಾ? ಮೊದಲನೇ ವಿಡಿಯೋ ಯಾರು ನೋಡ್ಕೊಂಡು ಬಂದಿಲ್ಲ ಅದನ್ನ ಮೊದಲು ನೋಡ್ಕೊಳ್ಳಿ. ಅದಾದ ನಂತರ ಇದು 2ನೇ ವಿಡಿಯೋ. ಇವುಗಳಾದ ನಂತರ ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇನ್ನೂ 1-2 ವಿಡಿಯೋ ಬೇಸಿಕ್ ಕಾನ್ಸೆಪ್ಟ್ ಗಳ ಮೇಲೆ ಇರುತ್ತೆ. ಅದಾದ ನಂತರ NCERT ನಾನು ತಗೊಳ್ತೀನಿ ಸ್ನೇಹಿತರೆ. ಇನ್ನೇನು ನೆನಪಿರ್ಲಿ, NCERT ಬಿಟ್ಟು ನಾವು ಕಾನ್ಸೆಪ್ಟ್ ಬಿಟ್ಟು ನಾವು ಹೋಗಂಗಿಲ್ಲ, ಹೌದಾ? ಅದಕ್ಕೋಸ್ಕರ ದಯವಿಟ್ಟು ನೀವು ಕೂಡ NCERT ಅನ್ನ ಪರ್ಚೇಸ್ ಮಾಡಿ ಆದಷ್ಟು ಹೊಸ ತಗೊಳ್ಳಿ. 2024-25 ಈ ಪಬ್ಲಿಷ್ ಆಗಿರುವಂತಹ ವರ್ಷನ ತಗೊಳ್ಳಿ. ಮೈಕ್ರೋ ಮತ್ತು ಮ್ಯಾಕ್ರೋ ಅಂತ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಸರಿನಾ? ಅದು ತಗೊಳ್ಳಿ. ಸರಿ, ಲೇಟ್ ಮಾಡೋದು ಬೇಡ ಸ್ನೇಹಿತರೆ. ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ನನ್ನ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತಿದೆ, ಒಂದು ಗ್ರೂಪ್ ಇದೆ. ಅದರಲ್ಲಿ ಕೂಡ ನೀವು ಹೊಸಬ್ರು ಯಾರಿದ್ದೀರಿ ಜಾಯಿನ್ ಆಗಿ, ಹೌದಾ? ಹಳೆಬ್ರು ಇದ್ದವರೆಲ್ಲ ರಿಮೂವ್ ಆಗ್ತಾ ಇದ್ರಿ. ಏನೂ ಮಾಡಕ್ಕಾಗಲ್ಲ, ನಿಮ್ಗೆ ರಿಮೂವ್ ಆಗ್ಬಹುದು, ಏನ್ ತೊಂದರೆ ಇಲ್ಲ. ಆಮೇಲೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಬ್ಸ್ಕ್ರೈಬರ್ ಆಗಿದ್ದೀರಿ, ಹೌದಾ? ನೀವು ಕೂಡ ಏನ್ ಮಾಡಿರಿ ಅಂದ್ರೆ ನಿಮ್ ಜೂನಿಯರ್ಸ್ಗೆ, ಹೌದಾ? ಮುಂದಿನ ಬರುವಂತ ನಿಮ್ ಫ್ರೆಂಡ್ಸ್ಗೆಲ್ಲರೂ ಕೂಡ ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ದಯವಿಟ್ಟು. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸರಿನಾ? ಸೊ ಲೇಟ್ ಮಾಡೋದು ಬೇಡ ಸ್ನೇಹಿತರೆ, ನಾವು ಇವತ್ತು ಏನ್ ಮಾಡೋಣ, ಕಂಟೆಂಟಿಗೆ ಮೂವ್ ಆಗೋಣ. ನೋಡಿ ಸ್ನೇಹಿತರೆ, ಸೊ ಆರ್ಥಿಕತೆಯ ಅರ್ಥ ಅಂತ, ಹೌದಾ? ಆರ್ಥಿಕತೆಯ ಅರ್ಥ ಅಂತಂದ್ರೆ ಸಿಸ್ಟಮ್ ಆಫ್ ಎಕಾನಮಿ ಅಂತ ನಾವು ಏನ್ ಕರಿತಾ ಇದೀವಿ, ಅದ್ರ ಮೀನಿಂಗ್ ಆಫ್ ಸಿಸ್ಟಮ್ ಅಂತ ಕರಿತಾ ಇದೀವಿ. ಸೊ ಈ ಸಿಸ್ಟಮ್ ಒಳಗೆ ಏನೇನ್ ಇರುತ್ತೆ ಅನ್ನೋಂಥದ್ದು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇದು ನಾವು ಇದನ್ನ ಹೇಳ್ತಾ ಇದೀವಿ. ಸೊ ಒಂದು ಈ ಸಿಸ್ಟಮ್ ಏನಿದೆ, ಎಕಾನಮಿ ಅನ್ನುವಂಥ ಒಂದು ಸಿಸ್ಟಮ್ ಏನಿದೆ, ಸೊ ಇದು ಮೆಕ್ಯಾನಿಸಮ್ ಇದ್ದಂಗ, ಹೌದಾ? ಸೊ ಒಂದು ಆರ್ಥಿಕ ವ್ಯವಸ್ಥೆ ಇದ್ದಂಗ. ಸೊ ಇಲ್ಲಿ ಏನಾಗಬೇಕು ಅಂದ್ರೆ ಸರಕು ಮತ್ತು ಸೇವೆಗಳು ಉತ್ಪಾದನೆ ಆಗುತ್ತೆ. ಸೊ ವಿರಳವಾದಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ದಕ್ಷ ರೀತಿಯಲ್ಲಿ ಆದ್ಯತೆ ಅನುಸಾರವಾಗಿ ಏನಾಗುತ್ತೆ ಅಂದ್ರೆ ಸಂಘಟಿಸುವಂತ ಒಂದು ಯಾಂತ್ರಿಕ ವ್ಯವಸ್ಥೆಯನ್ನ ಆರ್ಥಿಕತೆ ಅಂತ ಕರಿತಾ ಇದೀವಿ, ನೆನ್ಪಿಟ್ಕೊಳ್ಳಿ. ಸೊ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ಸ್ನೇಹಿತರೆ, ಹೌದಾ? ಸೊ ಬಹಳ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ಇದು. ಇಲ್ಲಿ ನೋಡಿ, ಸೊ ಇದು ಬಹಳ ಸಲ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಸೊ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆ. ಸೊ ನೀವು ಇದನ್ನ ತಿಳ್ಕೊಳ್ಳೇಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡಿ, ಒಂದು ದೇಶ, ಸರಿನಾ? ಇದು ಸೊ ಒಂದು ದೇಶ, ಹೌದಾ? ಸೊ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೈಗೊಳ್ಳುವ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಗೆ, ಹೌದಾ, ಆರ್ಥಿಕತೆ ಅಥವಾ ಅರ್ಥವ್ಯವಸ್ಥೆ ಅಂತ ಕರಿತಾ ಇದ್ವಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ, ಹೌದಾ? ಒಂದು ದೇಶ ಇದೆ ಅಂತ ಅನ್ಕೊಳ್ಳಿ, ಆ ದೇಶದಲ್ಲಿ ಒಂದು ಅರ್ಥವ್ಯವಸ್ಥೆ ಇದೆ, ಆ ಅರ್ಥವ್ಯವಸ್ಥೆಯಲ್ಲಿ ಒಂದು ಸಂಘಟನಾತ್ಮಕವಾದಂತ ಒಂದು ವ್ಯವಸ್ಥೆ ಇದೆ, ಹೌದಾ? ಸರ್ಕಾರ ಇರುತ್ತೆ, ಹೌದಾ? ಸೊ ಅನುಭೋಗಿಗಳೇ ಇರ್ತಾರೆ, ಉತ್ಪಾದನಕಾರರು ಇರ್ತಾರೆ, ಹೌದಾ? ಸೊ ವಿದೇಶಿ ವಿನಿಮಯ ಇರುತ್ತೆ. ಸೊ ಇವೆಲ್ಲಾನು ಸೇರಿ ಒಂದು ನಾವೇನ್ ಕರಿತಾ ಇದೀವಿ, ಆರ್ಥಿಕತೆ ಅಂತ ಕರಿತಾ ಇದೀವಿ, ಸರಿನಾ? ಸೊ ಆ ಒಂದು ಸಂಘಟನಾತ್ಮಕ ಒಂದು ವಿಧಾನಗಳ ಮುಖಾಂತರ, ಆ ಒಂದು ವ್ಯವಸ್ಥೆ ಮುಖಾಂತರ ಸೊ ಆರ್ಥಿಕ ಚಟುವಟಿಕೆಗಳು ನಡೆಯುತ್ತೆ ಅನ್ನುವಂಥದ್ದು, ಇದು ನಿಮ್ಗೆ ಗೊತ್ತಿರ್ಬೇಕು. ಇದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಒಂದು ಸರಳವಾದಂತ ಸಿಂಪಲ್ ಎಕಾನಮಿಯಲ್ಲಿ ಏನಿರುತ್ತೆ, ನಾ ಈಗ ಹೇಳ್ದಲ್ಲ, ಕುಟುಂಬ ವಲಯ ಇರುತ್ತೆ, ಉತ್ಪಾದನಾ ವಲಯ, ಹೌದಾ? ಕುಟುಂಬ ವಲಯ ಅಂತಂದ್ರೆ ಸೊ ನಿಮ್ಗೆ ನೆನಪಾಯ್ತು, ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಏನಂದ್ರೆ ಅನುಭೋಗ ನಡೆಯುತ್ತೆ ಕುಟುಂಬ ವಲಯದಲ್ಲಿ, ಉತ್ಪಾದನೆಗಳ ಒಂದು ಪೂರೈಕೆ, ಸೊ ಪೂರೈಕೆದಾರರ ಆಗಿರ್ತಾರಂತ. ಅಂದ್ರೆ ಮೇನ್ ಅಂದ್ರೆ ಈಗ ಒಂದು ಕುಟುಂಬ ವಲಯ ಏನಿದೆಯಲ್ಲ, ಸೊ ಇಲ್ಲಿ ಏನಂತಂದ್ರೆ ಸೊ ವರ್ಕರ್ಸ್ ಅನ್ನ ಕೊಡ್ತಾರೆ, ಹೌದಾ? ಸೊ ವೇಜಸ್ ಕ್ರಿಯೇಟ್ ಮಾಡ್ತಾರೆ, ಹೌದಾ? ಕೂಲಿಯನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಇವರನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಲಯ ಅಂತೇಳಿ ನಾವು ಅದನ್ನ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಉತ್ಪಾದನಾ ವಲಯ ಅಂತ, ಹೌದಾ? ಸರಕು ಮತ್ತು ಸೇವೆಗಳ ಒಂದು ಪೂರೈಕೆ ಮಾಡುವಂತ ಉದ್ಯಮ ಸಂಸ್ಥೆ ಅಥವಾ ಉದ್ಯಮ ವಲಯ, ಉದ್ಯಮ ಘಟಕ ಅಂತೇಳಿ ನಾವು ಅದನ್ನ ಕರಿತಾ ಇದ್ವಿ. ಇವೆರಡೂ ಸೇರಿ ಒಂದು ಆರ್ಥಿಕತೆ ಅನ್ಸ್ಕೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ಅದನ್ನೇ ನಾವು ಸಿಂಪ್ಲಿಫೈ ಮಾಡಿದಾಗ ಮೂಲ ಆರ್ಥಿಕ ಚಟುವಟಿಕೆಗಳು ಏನೇನು ಇರುತ್ತೆ, ಇದ್ರ ಮೇಲೆ 2 ಮಾರ್ಕ್ಸ್ ಇದೆ ಸ್ನೇಹಿತರೆ, ನೆನಪಿರ್ಲಿ ನಿಮ್ಗೆ, ಹೌದಾ? ಒಂದು ಅನುಭೋಗ ಇದೆ, ಉತ್ಪಾದನೆ ಇದೆ, ವಿತರಣೆ ಇದೆ, ವಿನಿಮಯ ಇದೆ. ಸೊ ಇದು ಏನಾಗ್ತಾ ಇದೆ ಅಂದ್ರೆ ಒಂದು ಚಕ್ರೀಯ ರೀತಿಯಾಗಿ ನಡೀತಾ ಇದೆ, ಹೌದಾ? ಒಂದು ಸರ್ಕಲ್ ಫ್ಲೋ ಆಫ್ ಇನ್ಕಮ್ ಅಂತ ನಾವು ಕರಿತಾ ಇದೀವಿ. ಸೊ ಮೂಲ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಇವು 4 ನಡೀತಾ ಇದಾವೆ, ಹೌದಾ? ಇವು 4ಗಳನ್ನ ನಾವು ಏನ್ ಮಾಡ್ತಾ ಇದೀವಿ, ಪಿಲ್ಲರ್ ಗಳಂತ ಕರಿತಾ ಇದೀವಿ, ಹೌದಾ? ಸೊ ನಾವು ಬೇಸಿಕ್ ಒಂದು ಎಕಾನಮಿ ಒಂದು ಏನಿದೆ, ಇದಕ್ಕೆ ಮೇನ್ ಪಿಲ್ಲರ್ಸ್ ಅಂತ ನಾವು ಅದನ್ನ ಕರಿಬೇಕಾಗತ್ತೆ, ನೆನಪಿರ್ಲಿ. ನೋಡಿ ಸ್ನೇಹಿತರೆ, ಇಲ್ಲಿ ಸೊ ಯಾವುದೋ ಒಂದು ಆರ್ಥಿಕತೆ ಮಿತವಾದಂತ ಸಂಪನ್ಮೂಲಗಳನ್ನು ಹೊಂದಿರುತ್ತದೆ ಮತ್ತು, ಹೌದಾ? ಸೊ ಅವು ಪರ್ಯಾಯ ಉಪಯೋಗ ಹೊಂದಿರುವುದರಿಂದ ಸಂಪನ್ಮೂಲಗಳ ದಕ್ಷ ಬಳಕೆಗಾಗಿ ಆಯ್ಕೆಯ ಸಮಸ್ಯೆ ಉಂಟಾಗುತ್ತದೆ. ಇದ್ರ ಮೇಲೆ 1 ಮಾರ್ಕ್ಸ್ ಬರುವಂತಹ ಸಾಧ್ಯತೆಗಳೇ ಇರುತ್ತೆ. ಪರ್ಯಾಯ ಉಪಯೋಗ ಅಂತ ಕೇಳ್ಬೋದು, ಅಥವಾ ಆಯ್ಕೆ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂತ ಕೇಳ್ಬೋದು, ಹೌದಾ? ಸೊ ಏಕೆ ಒಂದು ಆರ್ಥಿಕತೆಯಲ್ಲಿ ಮಿತವಾದಂತ ಸಂಪನ್ಮೂಲಗಳು ಹೊಂದಿರುತ್ತೆ ಅಂತ, ಈ ರೀತಿಯಾದಂತ ನಾನಾ ರೀತಿಯಾದಂತ ಪ್ರಶ್ನೆಗಳು ಬರ್ಬಹುದು, ನೆನಪಿರ್ಲಿ ಸ್ನೇಹಿತರೆ, ಹೌದಾ? ಸೊ ಸರಳ ರೀತಿಯಾಗಿ ನಾ ಹೇಳ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇವೇ ಪ್ರಶ್ನೆಗಳು ನಮ್ಗ ಮುಂದಿನ ದಿನದಲ್ಲಿ ಬರುವಂತದ್ದು, ಸರಿನಾ? ಇದಾದ ನಂತರ ನೆಕ್ಸ್ಟ್ ನೋಡಿ, ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಿದೆ, ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದ್ರೆ ತಿಳ್ಕೊಳ್ಳಿ ಸ್ನೇಹಿತರೆ, ಸೊ ಒಂದು ಉದ್ಯಮ ಸಂಸ್ಥೆ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ವ್ಯಕ್ತಿಯ ಒಂದು ವೈಯಕ್ತಿಕ ಘಟಕಗಳ ಕುರಿತು ಕುಲಂಕುಷವಾಗಿ ಅಧ್ಯಯನ ಮಾಡುತ್ತೆ, ಹೌದಾ? ಸೊ ಉದಾಹರಣೆ ನಾವು ತೆಗೆದುಕೊಂಡಾಗ ಒಂದು ಮೊಬೈಲ್ ಇದೆ, ಸರಿನಾ? ಈ ಮೊಬೈಲಿಗೆ ಏನಂತ ಕರಿತಾ ಇದೀವಿ, ಒಂದು ವಸ್ತು ಅಂತ ಕರಿತಾ ಇದೀವಿ, ಸರಿನಾ? ಈ ತರ ಒಂದು ಪೆನ್ ಇದೆ ಅಂತ ಅನ್ಕೊಳ್ಳಿ, ಹೌದಾ? ಈ ಪೆನ್, ಸೊ ಈ ತರ ಸೊ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ನೀಡ್ಸ್ ಬಗ್ಗೆ, ವಸ್ತುವಿನ ಬಗ್ಗೆ ಕುಲಂಕುಷವಾಗಿ ಅಧ್ಯಯನ ಮಾಡುವಂತದ್ದು ಯಾವುದು, ಸೂಕ್ಷ್ಮ ಅರ್ಥಶಾಸ್ತ್ರ, ಸರಿನಾ? ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾನೆ, ಒಬ್ಬ ಅನುಭೋಗಿ ಇದ್ದಾನೆ, ಒಬ್ಬ ಉತ್ಪಾದನಕಾರ ಇದ್ದಾನೆ, ಒಂದು ಉದ್ಯಮ ಘಟಕ ಇದೆ, ಸಾಕು. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇದನ್ನ ಏನ್ ಮಾಡ್ತಾ ಇದ್ದಾನೆ, 2 ಮಾರ್ಕ್ಸ್ ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಅಂಡ್ ಮ್ಯಾಕ್ರೋ ಅಂತ ಕೇಳ್ಬೋದು, ಹೌದಾ? ವಾಟ್ ಡೂ ಯು ಮೀನ್ ಬೈ ಮೈಕ್ರೋ ಎಕನಾಮಿಕ್ಸ್ ಅಂತ ಕೇಳ್ಬೋದು, ವಾಟ್ ಡೂ ಯು ಮೀನ್ ಬೈ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಚಾಪ್ಟರ್ ನಂಬರ್ 6 ಒಳಗ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಈಗ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ಇದು ಇಡೀ ಅರ್ಥವ್ಯವಸ್ಥೆ ಅಥವಾ ಆರ್ಥಿಕತೆಯ ಒಂದು ಅಧ್ಯಯನವಾಗಿದೆ. ಸಮಗ್ರ ಆರ್ಥಿಕತೆಯನ್ನ ಅಧ್ಯಯನ ಮಾಡುತ್ತೆ, ಹೌದಾ? ಇದು ಜನರಲೈಸ್ ಮಾಡುತ್ತೆ, ಇದು ಪರ್ಟಿಕ್ಯುಲರ್ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಪಕ್ಷಿ ನೋಟ ಅಂತ ಕರೆದ್ರೆ, ಹೌದಾ? ಇದು
ಹೌದಾ. ಸೊ ಇದೇನಂತಂದ್ರೆ ಇದು ಬಿಡಿ ಬಿಡಿ ಒಂದು ಇದನ್ನ ಮಾಡುತ್ತೆ. ಹೌದಾ. ಇದಾದ ನಂತರ ನೆಕ್ಸ್ಟ್ ನೋಡಿ, ಇಲ್ಲಿ ಅತಿ ಪ್ರಸರಣ ಇದೆ, ಅನಾಪ್ರಸರಣ ಇದೆ, ನಿರುದ್ಯೋಗ ಇದೆ. ಹೌದಾ. ಸೊ ಆರ್ಥಿಕ ಬೆಳವಣಿಗೆ ಕುರಿತು ಅಧ್ಯಯನ ಮಾಡುತ್ತೆ. ಸೊ ಯಾವುದು ಸಮಗ್ರ ಆರ್ಥಿಕತೆ ಅನ್ನುವಂಥದ್ದು ನೆನಪಿರ್ಲಿ. ಇವಾಗ ಸಮಗ್ರ ಅರ್ಥಶಾಸ್ತ್ರ ಮತ್ತು ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನುವಂಥ ಒಂದು ಮೊಟ್ಟ ಮೊದಲ ಬಾರಿಗೆ ಪದವನ್ನ ಬಳಸಿರುವಂತವ್ರು ಯಾರು ಅಂದ್ರೆ ರಾಗ್ನರ್ ಫ್ರಿಶ್ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. 1920 ಒಳಗ ಇವರು ಪ್ರಪ್ರಥಮ ಬಾರಿಗೆ ಏನ್ ಮಾಡ್ತಾ ಇದಾರ, ಈ ಪದವನ್ನ ಬಳಸ್ತಾರೆ. ಯಾವುದು ಸೂಕ್ಷ್ಮ, ಮೈಕ್ರೋ ಅಂಡ್ ಮ್ಯಾಕ್ರೋ ಅನ್ನುವಂಥದ್ದು. ಅದಕ್ಕಾಗಿ ಮುಂದೆ 1969ಕ್ಕ ಇವ್ರಿಗೆ ಏನಾಗುತ್ತೆ ಅಂದ್ರೆ ನೊಬೆಲ್ ಪಾರಿತೋಷಕನ ಸಿಗುತ್ತೆ. ಇದು ನೆನಪಿರ್ಬೇಕು ಸ್ನೇಹಿತರೆ, ಸರಿನಾ. ಸೊ ಯಾಕಂದ್ರೆ ನಮ್ಗ ಇವುಗಳ ಬಗ್ಗೆ ಗೊತ್ತಿತ್ತು ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮಗ, ಸರಿನಾ. ಓಕೆ. ಅದಾದ ನಂತರ ನೆಕ್ಸ್ಟ್ ನೋಡಿ, ಸೊ ಆರ್ಥಿಕತೆಯ ಮೂಲ ಪರಿಕಲ್ಪನೆಗಳು ಏನೇನಿದೆ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ಬೇಸಿಕ್ ಎಕನಾಮಿಕ್ ಕಾನ್ಸೆಪ್ಟ್ಗಳು ಏನಿದೆ ಅಂತಂದ್ರೆ, ಮೊದಲನೇದಾಗಿ ಸ್ಕೇಸಿಟಿ ಇದೆ. ಹೌದಾ. ಸ್ಕೇಸಿಟಿ ಅಂದ್ರೆ ಕೊರತೆ. ನಮ್ಮ ಸಂಪನ್ಮೂಲಗಳು ಕೊರತೆಯಲ್ಲಿದಾವ. ವುಮೆನ್ ವಾಂಟ್ಸ್ ಏನಾಗಿದಾವ ಅಂದ್ರೆ ಅನ್ಲಿಮಿಟೆಡ್ ಅದಾವ. ಮಾನವನ ಬಯಕೆಗಳು ಅಪರಿಮಿತವಾಗಿದ್ರೆ ಸಂಪನ್ಮೂಲಗಳು ಕೊರತೆಯಲ್ಲಿ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಆಯ್ಕೆ ಸಮಸ್ಯೆಗಳು. ಸೊ ಇಲ್ಲಿ ಆಯ್ಕೆಗಳು ಬಹಳಷ್ಟು ಇದೆ. ಹೌದಾ. ಸೊ ಇವಾಗ ಇರೋದು 1,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಅದ್ರೊಳಗೆ ನಾವು ನಾನಾ ರೀತಿಯಾದಂತ ವಿಚಾರ ಮಾಡ್ತೀವಿ. 1 ಲಕ್ಷ ಕೋಟಿ ಗಟ್ಲೆ ಸೊ ಅದನ್ನ ಪಡಿಬೇಕು ಅನ್ನುವಂಥದ್ದು ಆಸೆ ಇರುತ್ತೆ, ಆಕಾಂಕ್ಷೆಗಳಿರುತ್ತೆ ಆ ತರ. ನೆಕ್ಸ್ಟ್ ಇಲ್ಲಿ ಅಪರ್ಚುನಿಟಿ ಕಾಸ್ಟ್ ಅನ್ನುವಂಥದ್ದಿದೆ, ಸದಾವಕಾಶ ವೆಚ್ಚ. ಸೊ ಇದ್ರ ಮೇಲೆ 2 ಅಂಕದ ಪ್ರಶ್ನೆ 4ನೇ ಚಾಪ್ಟರ್ ನಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನೋಡಿ, ಅಪರಿಮಿತ ಬಳಕೆ ಅಥವಾ ಬಯಕೆ ಅಂತ ನೋಡ್ರಿ. ಅಪರಿಮಿತ ಬಯಕೆ ಅಂದ್ರೆ ವುಮೆನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ ನೆನ್ಪಿಟ್ಕೊಳ್ಳಿ. ಹೌದಾ. ಸೊ ಮಾನವನ ಬಯಕೆಗಳು ಅಪರಿಮಿತವಾಗಿದೆ ಅಂತ. ಆಮೇಲೆ ಕೊರತೆಯಲ್ಲಿ ಇರುವಂತ ಸಂಪನ್ಮೂಲಗಳು ಇದೆ. ಹಾಗಾಗಿ ಈ 2 ಕಾರಣದಿಂದಾಗಿ ನಮ್ಮ ಒಂದು ವ್ಯವಸ್ಥೆ ಒಳಗ, ಅರ್ಥವ್ಯವಸ್ಥೆ ಒಳಗ ಸೊ ಆಯ್ಕೆ ಸಮಸ್ಯೆ ಅನ್ನುವಂಥದ್ದು ಹುಟ್ಟುತ್ತೆ ಅಂತ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಆರ್ಥಿಕತೆ, ಒಂದು ಅರ್ಥವ್ಯವಸ್ಥೆ ಅಂತಂದ್ರೆ ಇಲ್ಲಿ ಯಾವುದು ಅಂದ್ರೆ ಒಂದು ಸೋಷಿಯಲಿಸ್ಟ್ ಎಕಾನಮಿ ಆಗಿರ್ಬೋದು, ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ ಅಂತ ಕರಿತಾ ಇದ್ದೀವಿ. ಸೊ ಅಥವಾ ಸೊ ಒಂದು ಏನಂದ್ರೆ ಬಂಡವಾಳಶಾಹಿ ಆರ್ಥಿಕತೆ ಅಂತ ಕರಿಬಹುದು ಇವುಗಳು. ಮತ್ತೆ ಇನ್ನೊಂದು ಮಿಶ್ರ ಆರ್ಥಿಕತೆ. ಈ 3 ಆರ್ಥಿಕತೆ ಒಳಗ ಸೊ ಒಂದು ಕಾಮನ್ ಆಗಿ ಏನಾಗುತ್ತೆ ಅಂದ್ರೆ ಈ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ನಾವು ಇವುಗಳಿಗೆ ನಾವು ಆರ್ಥಿಕ ಸಮಸ್ಯೆಗಳು ಅಂತ ಕರಿತಾ ಇದೀವಿ. ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳು ಅಂತ ಕರಿತಾ ಇದೀವಿ. ದಿ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಅನ್ ಎಕಾನಮಿ ಅಂತ ಕರಿತಾ ಇದೀವಿ. ವಾಟ್ ಟು ಪ್ರೊಡ್ಯೂಸ್, ದೆನ್ ಹೌ ಟು ಪ್ರೊಡ್ಯೂಸ್, ಫಾರ್ whom ಟು ಪ್ರೊಡ್ಯೂಸ್. ಹೌದಾ. ಸೊ ವಾಟ್ ಟು ಪ್ರೊಡ್ಯೂಸ್ ಏನಾಗ್ತಾ ಇದೆ ಅಂದ್ರೆ ಕ್ವಾಂಟಿಟಿಗೆ ಸಂಬಂಧಪಡುತ್ತೆ. ಸೊ ಹೌ ಟು ಪ್ರೊಡ್ಯೂಸ್ ಅಂದ್ರೆ ನಾವು ಹೇಗನ್ನ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಇದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆ ಆಗಿದೆ. ಹೌದಾ. ಫಾರ್ whom ಟು ಪ್ರೊಡ್ಯೂಸ್ ಅಂದ್ರೆ 2 ಸೆಕ್ಷನ್ಸ್. ಹೌದಾ. 2 ಕ್ಲಾಸ್ಗಳಂತ ಕರಿತಾ ಇದೀವಿ, ಪೂವರ್ ಅಂಡ್ ನಾನ್ ಪೂವರ್ ಅಂತ ಕರಿತಾ ಇದೀವಲ್ಲ ಅದು. ಸೊ ಇವು 3 ಉದ್ದೇಶಗಳು ಬೇರೆ ಬೇರೆ ಆಗಿದೆ. ಸೊ ಅವುಗಳು ಎಲ್ಲಾನು ಕೂಡ ಒಂದು ಸೊ ಪ್ರತಿಯೊಂದು ಅರ್ಥ ವ್ಯವಸ್ಥೆ ಒಳಗ, ಆರ್ಥಿಕತೆ ಒಳಗ ಸಮಸ್ಯೆಯನ್ನು ಕಾಮನ್ ಆಗುತ್ತೆ. ಆ ಸಮಸ್ಯೆಗೆ ನಾವು ಹೇಗೆ ಕಂಡುಹಿಡಿಬೇಕು, ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ದು ಆ ಒಂದು ಅರ್ಥ ವ್ಯವಸ್ಥೆಗೆ ಬಿಟ್ಟಿರುವಂತ ವಿಚಾರ. ಇದು ನಿಮ್ಗೆ ನೆನಪಿರ್ಬೇಕು ಸ್ನೇಹಿತರೆ. ಇದಾದ ನಂತರ ನೆಕ್ಸ್ಟ್ ನೋಡಿ, ಇಲ್ಲಿ ಇದೊಂದು ಇಂಪಾರ್ಟೆಂಟ್ ವರ್ಡ್ ಅದ, ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಕೊರತೆಯಲ್ಲಿರುವಂತಹ ಸಂಪನ್ಮೂಲಗಳು ಆಯ್ಕೆ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ. ಸರಿ, 1 ಮಾರ್ಕ್ಸ್ ಬರ್ಬೋದು. ನೆಕ್ಸ್ಟ್, ಸಂಪನ್ಮೂಲಗಳು ಕೊರತೆಯಲ್ಲಿದ್ದರೂ ಸಹ ಅವು ಪರ್ಯಾಯ ಉಪಯೋಗನ ಹೊಂದಿದೆ. ನೋಡ್ರಿ, ಇಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಒಳಗ ಈ ಕ್ವಶನ್ಸ್ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದು ನೋಡಿ ಸ್ನೇಹಿತರೆ, ಇಲ್ಲಿ ಈ ಪ್ರಶ್ನೆ. ಸೊ ಏನನ್ನು ಉತ್ಪಾದನೆ ಮಾಡ್ಬೇಕಂದ್ರೆ ಇವೆಲ್ಲ ಇದೆ. ಹೌದಾ. ಇದ್ರೊಳಗೆ ಏನಿದೆ ನೋಡ್ರಿ. ಸೊ ಈಗ ಹೇಳ್ದಲ್ಲ, ಇದನ್ನೇ ಎಕ್ಸ್ಪ್ಯಾಂಡ್ ಮಾಡಿದಾಗ ಇವೆಲ್ಲ ಇರುತ್ತೆ. ಸೊ ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಂತಿದೆ. ಕರೆಕ್ಟಾ. ಮಿತವಾದಂತಹ ಸಂಪನ್ಮೂಲಗಳಲ್ಲಿ ಏನನ್ನು ಉತ್ಪಾದಿಸಬೇಕು ಪ್ರತಿಯೊಂದು ರಾಷ್ಟ್ರಕ್ಕೆ ಸೊ ಏನಾಗುತ್ತೆ ಸಮಸ್ಯೆ ಆಗಿದೆ, ಆ ರಾಷ್ಟ್ರನೆಯಲ್ಲಿ ನಿರ್ಧರಿಸಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಎಷ್ಟು ಉತ್ಪಾದಿಸಬೇಕು ಎಂಬ ಅನ್ನುವಂಥ ನಿರ್ಧಾರ ಕೂಡ ಆ ರಾಷ್ಟ್ರನೇ ತೆಗೆದುಕೊಳ್ಬೇಕಾಗತ್ತೆ, ನೆನ್ಪಿರ್ಲಿ ನಿಮಗೆ. ಹೌದಾ. ಸೊ ಜನರ ಅವಶ್ಯಕತೆಗಳಿಗೆ ಗಮನದಲ್ಲಿಟ್ಕೊಂಡು ಉತ್ಪಾದನೆ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಸೊ ಅನುಭೋಗಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾ ಅಥವಾ ಬಂಡವಾಳ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾ ಅನ್ನುವಂಥ ಒಂದು ನಿರ್ಧಾರ ಕೂಡ ಆ ಸರ್ಕಾರನೇ ತಗೋಬೇಕಾಗುತ್ತೆ, ಅಥವಾ ಆ ಒಂದು ವ್ಯವಸ್ಥೆನೇ ತಗೋಬೇಕಾಗುತ್ತೆ. ಅದು ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹೇಗೆ ಉತ್ಪಾದಿಸಬೇಕು ಅಂತ ಅಂದ್ರೆ ಉತ್ಪಾದನೆಗೆ ಸಂಬಂಧಪಟ್ಟಂತ ಏನು ಅಧಿಕ ಪ್ರಮಾಣದಲ್ಲಿ ಶ್ರಮ ಸಾಂದ್ರವನ್ನ ಬಳಸ್ಕೋಬೇಕಾ ಅಥವಾ ಬಂಡವಾಳ ಸಾಂದ್ರವನ್ನ ಬಳಸ್ಕೋಬೇಕಾ ಅಂತ. ಅಂದ್ರೆ ಬಂಡವಾಳ ಅಂತಂದ್ರೆ ಸೊ ಇಲ್ಲಿ ಟೂಲ್ಸ್, ಮಷಿನ್ಸ್, ಇಕ್ವಿಪ್ಮೆಂಟ್ ಇದೆ. ಹೌದಾ. ಸೊ ಇವೆಲ್ಲನೂ ಕೂಡ ಬಂಡವಾಳ ಇದ್ರೊಳಗೆ ಬರುತ್ತೆ. ಸೊ ಶ್ರಮ ಒಳಗ ಮನುಷ್ಯ, ಹೌದಾ, ಶ್ರಮಿಕ, ಹೌದಾ, ಕೂಲಿ ಕಾರ್ಮಿಕ. ಸೊ ಕೂಲಿನ ಬಳಸ್ಕೊಂಡು ನಾವು ಅದನ್ನು ಉತ್ಪಾದನೆ ಮಾಡ್ಬೇಕಾ ಅನ್ನುವಂಥದ್ದು ಇದು 2ನೇ ಸಮಸ್ಯೆ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಇದಾದ ನಂತರ ನೆಕ್ಸ್ಟ್ ಬರುತ್ತೆ
ಇಲ್ಲಿ ನೋಡಿ. ಸೊ ಇದನ್ನೇ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿರುವಂತದ್ದು. ಆಯಾ ದೇಶದಲ್ಲಿ ಲಭ್ಯ ಇರುವ ಶ್ರಮಿಕರು ಮತ್ತು ಬಂಡವಾಳ ಲಭ್ಯತೆ ಆಧಾರದಲ್ಲಿ ಯಾವ ವಿಧದ ನೋಡ್ರಿ ಯಾವ ವಿಧ ಎಂಬುದನ್ನು ನಿರ್ಧಾರ ಮಾಡಬೇಕಾಗುತ್ತೆ ಅಂತ. ನಮ್ಮ ಒಂದು ದೇಶ ಇದಕ್ಕೆ ಸಂಬಂಧಪಟ್ಟಂತೆ ಶ್ರಮ ಸಾಂದ್ರಕ್ಕೆ, ಹೌದಾ. ಸೊ ಅಡ್ವಾನ್ಸ್ ಕಂಟ್ರೀಸ್ ಗಳು ಏನಿದಾವೆ, USA, UK, ಜರ್ಮನ್, ಜಪಾನ್, ಕತಾರ್, ಸಿಂಗಾಪುರ್, ಮಾಲ್ಟಾ, ಇವೆಲ್ಲಾನು ಕೂಡ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿರುವಂತ ರಾಷ್ಟ್ರಗಳು ಅಂತ ಕರಿಬಹುದು. ಸರಿನಾ? ಓಕೆ, ನೆಕ್ಸ್ಟ್ ನೋಡಿ, ಯಾರಿಗಾಗಿ ಉತ್ಪಾದಿಸಬೇಕು ಅಂತ. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಸೊ ಇಲ್ಲಿ 2 ಕ್ಲಾಸ್ಗಳೇ ಇರುತ್ತಲ್ಲ, ಅದು ಹೌದಾ. ಏನನ್ನು ಉತ್ಪಾದನೆ ಮಾಡ್ಬೇಕು, ಹೇಗೆ ಉತ್ಪಾದನೆ ಮಾಡ್ಬೇಕು, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮಾಡ್ಬೇಕು, ಸೊ ಯಾರಿಗಾಗಿ ಮಾಡ್ಬೇಕು, ಈ ಎಲ್ಲಾ ಪ್ರಶ್ನೆಗಳು ಆ ಒಂದು ವ್ಯವಸ್ಥೆ ನಿರ್ಧಾರ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು. ಸರಿನಾ? ಇಷ್ಟು ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಗೆ ಕೊಡ್ಬೇಕು ಅನ್ಕೊಂಡಿದ್ದೆ ಸ್ನೇಹಿತರೆ. ಸೊ ದಯವಿಟ್ಟು ಯಾರು ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಇದನ್ನ ದಯವಿಟ್ಟು ಶೇರ್ ಮಾಡಲೇಬೇಕು ಸ್ನೇಹಿತರೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿವನ್, ಲವ್ ಯು ಆಲ್.